ಹಲೋ, ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಪೃಥ್ವಿರಾಜ್. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ವಿಶೇಷ ಏನಂದರೆ ಗಾಂಧಿ ಚೌಕಲ್ಲಿ ಸುದೀಪ್ ಅವ್ರು ಬರ್ತಾ ಇದ್ದಾರೆ. ನಿಮ್ಗೆ ತೋರಿಸ್ತೀನಿ. ಈಗ ಟೈಮ್ ಇಲ್ಲ ನನಗೆ, ಅಲ್ಲಿ ಹೋಗಲೇಬೇಕು. ಈಗ ಬನ್ನಿ ಹೋಗೋಣ. ಫಸ್ಟು ಸುದೀಪ್ ಅವ್ರು ಬಂದಿದ್ದಾರೆ ಅಂತೆ ರಾಯಚೂರಲ್ಲಿ. ಮೈ ಗಾಡ್, ಸುದೀಪ್ ಅವ್ರು ಬಂದಿದ್ದಾರೆ. ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ. ಫುಲ್ಲು ಜನಗಳು. ರಾಯಚೂರಲ್ಲಿ ಸುದೀಪ್ ಬಂದಿದ್ದಾರೆ ಅಂದರೆ ಹೆಂಗೆ ಅನಿಸುತ್ತೆ? ರಾಯಚೂರು ಸುದೀಪ್ ಬಂದ್ರೆ ಅಂದರೆ ಅಣ್ಣ, ಸುದೀಪ್ ಬಂದ್ರೆ ಹೆಂಗೆ ಅನಿಸುತ್ತೆ? ಹಾಂ, ಹೇಳಿ ಸುದೀಪ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಎಲ್ಲರೂ ಫುಲ್ಲು ಜನ ಇದ್ದಾರೆ ಇವತ್ತು. ಏನೋ ಗೊತ್ತಿಲ್ಲ. ಗಾಂಧಿ ಚೌಕಿ ಗುಡಿಗೆ ಬಂದಿದ್ದಾರೆ ಅಂದರೆ ಫುಲ್ ಗ್ರೇಟ್. ನಾವು ಎಲ್ಲರೂ ಅವರು ಫ್ಯಾಮಿಲಿಸ್ಗಳು ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಇನ್ನು ಸ್ವಲ್ಪ ಸುದೀಪ್ ಸರ್ ಬರ್ತಾರೆ, ವೇಟ್ ಮಾಡೋಣ ಮನೆಗೆ. ಹೆಂಗೋ ಕಷ್ಟಪಟ್ಟು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ. ಈ ಎಕ್ಸಾಕ್ಟ್ ಗುಡಿ ಮುಂದೆನೇ ಇದ್ದೀನಿ ನಾನು. ಎಕ್ಸಾಕ್ಟು ನಾನು ಸ್ವಲ್ಪದ್ರಲ್ಲಿ ಸುದೀಪ್ ಸರ್ ಬರ್ತಾ ಇದ್ದಾರೆ. ಇಲ್ಲೂ ಫ್ಯಾನ್ಸ್ ಇದ್ದಾರೆ. ಎಲ್ಲರೂ ಎಕ್ಸಾಕ್ಟ್ ಗುಡಿ ಮುಂದೆನೇ ಎಲ್ಲರೂ ಆಂಟಿ ಇರ್ತಾರೆ. ಇವರೆಲ್ಲರೂ ಸ್ವಲ್ಪದ್ರ ವೇಟ್ ಮಾಡಿ. ನಾನು 2 ಮಿನಿಟ್ಸಲ್ಲಿ ವೇಟ್ ಮಾಡೋಣ ಬನ್ನಿ ಗೈಸ್. ನೋಡ್ತಾ ಇರ್ಬೋದು ಎಷ್ಟು ಕ್ರೌಡ್ ಅಂದರು. ಫುಲ್ ಕ್ರೌಡ್ ಇದೆ. ಅಲ್ಲಿ ವಿಡಿಯೋಗ್ರಾಫರ್ಸು ಎಲ್ಲರೂ ಅಲ್ಲಿ ಬಂದರೆ ಎಲ್ಲೂ ಫುಲ್ಲು ಕ್ರೌಡ್ ಇದೆ. ಫಾರ್ ವೇಟಿಂಗ್ ಫಾರ್ ದ ಸುದೀಪ್ ಸರ್. ವೆನ್ ವಿಲ್ ಕಮ್ ದ ವಿಡಿಯೋ ಸರ್ ಅಫ್ಸೋಸ್ ಇಟ್. ಜಸ್ಟ್ ಇವಾಗ ಮಂಗಳಾಡ್ತಾ ಇತ್ತು. ಇನ್ನೊಂದು ಸ್ವಲ್ಪದಲ್ಲಿ ಹೊರಗೆ ಬರ್ಸುತ್ತೇನೋ ಅನಿಸ್ತಾ ಇದೆ ನನಗೆ. ಬಟ್ ನನ್ನ 6 ಸೆನ್ಸ್ ಅನಿಸ್ತಾ ಇದೆ. ಬಟ್ ಬರ್ಬೋದು. ಎಲ್ಲರೂ ಇಲ್ಲಿ ಆಂಟಿ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ. ಸುದೀಪ್ ಸರ್ ಬರೋರು ಎಲ್ಲರೂ. ಎಕ್ಸಾಕ್ಟ್ ಗುಡಿ ಮುಂದೆನೇ ಮನಿ ಇದೆ ಅಪೋಸಿಟ್ಟಾಗಿ. ಬಟ್ ಅವ್ರು ಲಕ್ಕಿ ಹೇಳ್ಬೇಕು. ಅವ್ರ ಲಕ್ಕು ಅವ್ರ ಮುಂದೆ ನೋಡೋದಂದ್ರೆ. ಥ್ಯಾಂಕ್ಸ್ ಆಂಟಿ, ನಮಗೆ ಇಲ್ಲಿ ಒಳಗೆ ಕರ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಒಂದು ತಾಸಾಯಿತು ಇನ್ನೂ ಬಂದಿಲ್ಲ. ಬಟ್ ಪಬ್ಲಿಕ್ ಅಂತರೂ ಜಾಸ್ತಿ ಆಗ್ತಾ ಇದೆ. ಅಲ್ಲಿ ನಮ್ಮ ಫ್ರೆಂಡ್ ವರುಣ್ ನಿಂತಿದ್ದಾನೆ. ಎಲ್ಲರೂ ಫುಲ್ಲು ಪಬ್ಲಿಕ್ ಇದೆ. ಇನ್ನೂ ಬಂದಿಲ್ಲ. ಸೊ ನಮ್ಮ ಮೀಡಿಯಾಗ್ರಾಫ್ ಎಲ್ಲ ನಿಂತಿದ್ದಾರೆ. ಇನ್ನೊಂದು ಸ್ವಲ್ಪದಲ್ಲಿ ಬರ್ತಾರೆ. ಸುದೀಪ್ ಅವರು ಬರ್ತಾರೆ. ವೇಟ್ ಮಾಡೋಣ. ಇನ್ನೂ ಬಂದಿಲ್ಲ. ಪಬ್ಲಿಕ್ ಅಂತೂ ಫುಲ್ ಆಗ್ತಾನೇ ಇದೆ. ಯಾವಾಗ ಬರ್ತಾರೋ ಯಾಕಂತ ಕೂತಿದ್ದೀವಿ. ಇಲ್ಲಂತರೂ ಫುಲ್ಲು ರಶ್ಶು. ಅಲ್ಲಿಗೆ ಪೊಲೀಸ್ ಹೊಡೆಯಕತ್ತಾರ ಮೇಡಮ್. ಅಲ್ಲಿ ಯಾವಾಗ ಬರ್ತಂತ ವೇಟ್ ಮಾಡ್ತಾ ಇದ್ದೀವಿ. ನೋಡೋಣ. ಪೊಲೀಸ್ ಎಲ್ಲರೂ ಹೊಡಿತಾ ಇದ್ದಾರೆ. ಈಗ ಆರಾಮ್ ಲಾಠಿ ಚಾರ್ಜ್ ಹೊಡೋದನ್ನೇ ಬಾಕಿ ಇದೆ ಎಲ್ಲರಿಗೆ. ಎಲ್ಲರೂ ಫುಲ್ ರಶ್ಶಲ್ಲಿ ಎಲ್ಲ. ಇಲ್ಲಿ ಸುದೀಪ್ ಸರಿಗೆ ಸಪೋರ್ಟ್ ಮಾಡ್ಕೊಂತಾನೆ ಹಂಗೆ ಪೊಲೀಸವರು ಭಾಳ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಂತ ಮತ್ತು ಅವರಿಗೂ ಪ್ರೊಟೆಕ್ಟ್ ಮಾಡ್ಕೊಂತ ಪೊಲೀಸ್ ಎಷ್ಟು ಜನ ಬಂದಿದ್ದಾರೆ. 2 ಜೀಪ್ಸು ಬಂದಿದ್ದಾವೆ ಇಲ್ಲಿ ಪೊಲೀಸಿಂದು. ಎಲ್ಲಿ ನೋಡಿದ್ರು ಪೊಲೀಸ್. ಅಲ್ಲೂ ಪೊಲೀಸು ಮತ್ತು ಇಲ್ಲೂ ಪೊಲೀಸು. ಬಟ್ ಅವರಿಗೂ ಪ್ರೊಟೆಕ್ಟ್ ಮಾಡಬೇಕಲ್ವಾ. ಬಟ್ ಯಾರೇ ಹೋಗಿ ಮಾಡಿದ್ರೆ ಇಡೋಕ್ಕಾಗಲ್ಲ. ಬಟ್ ಅದಕ್ಕೋಸ್ಕರ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪದಲ್ಲಿ ಮೀಡಿಯಾದವರಲ್ಲಿ ಎಕ್ಸಾಕ್ಟ್ ಡೋರ್ ಮುಂದೆ ನಿಂತಿದ್ದಾರೆ. ನಾವು ನೋಡಿದ್ರೆ ಹೆಂಗೆ ಕಾಣುತ್ತೆ ಗೊತ್ತಾಗಲ್ಲ. ಬರೋ ತನಕ ವೇಟ್ ಮಾಡೋಣ ಅಷ್ಟೇ, ಏನೂ ಇಲ್ಲ. ಬರ್ತಾ ಇದ್ದಾರೆ ಅನಿಸುತ್ತೆ. ಸುದೀಪಿಂದ ಪ್ರೊಟೆಕ್ಷನ್ ಮಾಡೋಕ್ಕೆ 3-4 ಕಾರು ಇಲ್ಲೊಂದು ಕಾರ್ ಸಪೋರ್ಟ್ ಮಾಡೋಕ್ಕೆ ನಿಂತಿರ್ತಾ ಇದ್ದಾರೆ. ಅಲ್ಲಿ ಮ್ಯಾಲೆ ನಿಂತಿದ್ದಾರೆ ಅಂತ ಅನಿಸ್ತಾ ಇದೆ. ಬಟ್ ಅಲ್ಲೂ ಇಲ್ಲ. ಬಟ್ ಅದಲ್ಲ, ಅವರಲ್ಲ ನಿಂತಿರ್ತಾರೆ ಅನಿಸುತ್ತೆ. ವೇಟ್ ಮಾಡೋದು ಎಲ್ಲರೂ. ಫ್ಯಾನ್ಸ್ ವೇಟಿಂಗ್ ಅಂತೂ ಫುಲ್ ಇದೆ. ಫ್ಯಾನ್ಸ್ ನಮ್ಮ ರಾಯಚೂರಲ್ಲಿ ಬಂದಿದೆ ಇನ್ನೂ ಫ್ಯಾನ್ಸು. ಲಾಸ್ಟ್ ಟೈಮ್ ಪುನೀತ್ ರಾಜ್ಕುಮಾರ್ ಬಂದಾಗಂತೂ ಫುಲ್ ರೋಡೆಲ್ಲ ಬ್ಲಾಕ್ ಆಗಿತ್ತು ಪೂರ. ಬಟ್ ಸುದೀಪ್ ಸರ್ ಬಂದಿದ್ದಾರೆ. ನೋಡೋಣ ಇನ್ನೆಷ್ಟು ರೋಡ್ ಬ್ಲಾಕ್ ಆಗುತ್ತೆ ಗೊತ್ತಾಗತ್ತೆ ಇವತ್ತು. ಅದು ಬಂದ್ಬಿಟ್ಟು ಸುದೀಪ್ ಕಾರು ಬರ್ತಾ ಇದಾರೆ ಅನ್ಸುತ್ತೆ. ಎಲ್ಲರೂ ಫ್ಯಾನ್ಸ್ ಫಾಲೋಯಿಂಗ್ ಫುಲ್ಲು. ಎಪ್ಪು ದೇವಡ ಸುದೀಪ್ ಕಾರ್ ಬಂತು. ಒಳಗೆ ಅವರು ಡ್ರೈವರ್ ಇದ್ದಾರೆ ಅನ್ಸುತ್ತೆ, ಓಡಿಸ್ತಾ ಇದ್ದಾರೆ. ಬಂದ ಸುದೀಪ್ ಸರ್ ಅವ್ರು ಬಂದ್ರು. ಅದು ಹಾರ್ಟ್ ಬೀಟ್ ಫಾಸ್ಟ್ ಆಗ್ತಾ ಇದೆ. ಟಕ್ 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 ಅಂತ ಎಕ್ಸೈಟ್ಮೆಂಟು. ಎಲ್ಲರೂ ಇಲ್ಲೇ ಇದ್ದಾರೆ. ಆಂಟಿ ಅಂತೂ ಫುಲ್ಲು. ಇವರು ಬ್ಲಾಗರೇ, ರಾಯಚೂರು ಬ್ಲಾಗರು. ಹಾರ್ಟ್ ಬೀಟ್ ಫಾಸ್ಟ್ ಆಗ್ತದೆ. ನಾನು ಮಾತಾಡೋಕ್ಕೆ ಬರ್ತಾ ಇಲ್ಲ ಪೂರ್ತಿ. ನನಗೆ ಅಂತ ಭಾಳ ಸ್ಟ್ರಕ್ ಆಗಿದೆ ನನಗೆ. ಕಾರ್ ಅಂತೂ ಬಂದು ಮುಂದಕ್ಕೆ ನಿಂತಿದೆ. ವೇಟ್ ಮಾಡೋಣ ಬನ್ನಿ. ಸುದೀಪ್ ಸರ್ ಕಾರ್ ಬಂದ್ಬಿಟ್ಟು ಜಗ್ಗಿ ಕಾರ್ ಇದ್ದಾವೆ. ಒಂದು ವೆಲ್ಫೇರ್ ಇದೆ ಮತ್ತು ಇದೊಂದು ಕಾರ್ ಇದೆ. ಈ ಕಾರ್ ಸ್ಟಾರ್ಟ್ ಮಾಡಿದ್ದಾರೆ ಏನಕ್ಕೆ ಅಂದರೆ ಸುದೀಪ್ ಸರ್ ಬಂದ ತಕ್ಷಣ ಒಳಗೆ ಕೂಲಿಂಗ್ ಆಗಿ ಜಾಸ್ತಿ ಬಿಸಿ ಆಗಬಾರ್ದು ಅಂತೇಳಿ ಒಳಗೆ AC ಆನ್ ಮಾಡಿ ಕೂತಿದ್ದಾರೆ ಅವ್ರ ಡ್ರೈವರು. ನನ್ನ ಎಕ್ಸೈಟ್ಮೆಂಟ್ ಮಾತೇ ಬರ್ತಾ ಇಲ್ಲ ನನಗೆ. ಹಾರ್ಟ್ ಬೀಟ್ ಅಂತೂ ಭಾಳ ಫಾಸ್ಟ್ ಆಗ್ತಾ ಇದೆ ನನಗೆ. ಅವ್ರ ಮೊಬೈಲ್ ನೋಡ್ತಾ ಇದ್ದಾರೆ. ಸುದೀಪ್ ಸರಿಗೆ ಕಾಲ್ ಮಾಡ್ತಾ ಇದ್ದಾರೆ. ಏನಂತ ಗೊತ್ತಾಗ್ತಾನೆ ಇಲ್ಲ. ನಮಗೂ ಸುದೀಪ್ನ ನೋಡೋಕೆ ಬಿಡ್ರು ಅಂತ ಆಗಲೇ ಗೊತ್ತಾ ಇದ್ದಾವೆ ಆ ಕಡೆ ಯಾರು ಬರ್ತಾ ಇಲ್ಲ. ಮಾಂತೇಶ್ ಅಣ್ಣ ಬಂದರು, ಎಲ್ಲರೂ ಬಂದರು. ಸುದೀಪ್ ಸರ್ ವೇಟಿಂಗು. ಯಾರು ಹಿಂದಕ್ಕಿಂದ ಬರ್ತಾಯಿದ್ದಾರೆ, ಎಲ್ಲಿಂದ ಬರ್ತಾರೋ ಗೊತ್ತಾಗ್ತಾ ಇಲ್ಲ. ಒನ್ ಬೈ ಒನ್ ಬರ್ತಾ ಇದ್ದಾರೆ. ಬನ್ನಿ ಸರ್. ಸುದೀಪ್ ಸರ್, ಎವ್ರಿ ಒನ್ ವೇಟಿಂಗ್ ಫಾರ್ ಯು ಸರ್. ಫ್ಯಾನ್ಸ್ ಬನ್ನಿ ಸರ್, ಬನ್ನಿ.
ಅವನು ಬಂತು. ನಮ್ಮ ರಾಯಚೂರು ಡ್ರೋನ್ ಬರ್ತಾ ಇದೆ ಅಂದರೆ ನಾನು ಸ್ವಲ್ಪ ಅದರಲ್ಲಿ ಬರ್ತಾ ಇದ್ದಾರೆ ಅಂತ ಅರ್ಥ. 3, 2, 1 ಡ್ರೋನ್ ಬಂದಿದೆ. ಡ್ರೋನ್ ಬಂತು. ಸುದೀಪ್ ಅವರು ಬೆಸ್ಟ್ ಫ್ರೆಂಡು. ಸಾರಿ ಮಿಸ್ಟೇಕಾಗಿ ಇದನ್ಬಿಟ್ಟೆ ನಾನು. ಅವ್ರು ಸುದೀಪ್ ಅವ್ರ ಬೆಸ್ಟ್ ಫ್ರೆಂಡ್. ಅವ್ರು ಯಾವಾಗಲೂ ಅವ್ರ ಜೊತೆಗೆ ಇದ್ದೇ ಇರ್ತಾರೆ ಅವರು. ಈಗ ಬರ್ತಾ ಇದ್ದಾರೆ ಅನಿಸುತ್ತೆ. ಮೀಡಿಯಾದವರು ಎಲ್ಲ ಅವ್ರ ನೆಕ್ಸ್ಟ್ ಸ್ಪೀಚ್ ಇಂಟರ್ವ್ಯೂ ತೊಗೋಬೇಕಂತೇಳಿ ಎಲ್ಲ ಪ್ರಿಪ್ರೇಷನಿಂಗ್ ಮಾಡ್ಕೊತಾ ಇದ್ದಾರೆ. ವೇಟಿಂಗ್ ಫಾರ್ ದ ಸುದೀಪ್ ಸರ್. ಐ ಆಮ್ ಎಕ್ಸೈಟಿಂಗ್ ಫಾರ್ ದ ಸೀಯಿಂಗ್ ದ ಸುದೀಪ್ ಸರ್. ಪಾಪ ಡ್ರೋನು ವೇಟ್ ಮಾಡ್ತಾ ಇದೆಯಾ ಯಾವಾಗ ಬರ್ತಾರೆ ಸುದೀಪ್ ಸರ್ ಅಂತ ಗೊತ್ತಾಗ್ತಾ ಇಲ್ಲ. ಎಕ್ಸಾಕ್ಟಾಗಿ ಲೊಕೇಶನ್ ಎಕ್ಸಾಕ್ಟ್ ಕೆಳಗೆ ಇಟ್ಟಿದ್ದಾರೆ. ಸೊ ಸುದೀಪ್ ಸರ್ ಬಂದರು, ಫೈನಲಿ ಬರ್ತಾ ಇದ್ದಾರೆ. ಮೀಡಿಯಾದವರು ರೆಡಿ ಆಗಿರ್ತಾರೆ. ಮೀಡಿಯಾದವರು ಅಲರ್ಟ್ ಆಗ್ಬಿಟ್ರು. ಚಿಲ್ಕ ಹಾಕ್ಬಿಟ್ರಲ್ಲೋ ಸುದೀಪ್ ಸರ್ ಬರೋದಕ್ಕೆ ದಾರಿ. ಮಂದಿರ ಸುದೀಪ್ ಸರ್ ಬಂದರು, ಬರ್ತಾ ಇದ್ದಾರೆ. ಸುದೀಪ್ ಸರ್ ಬಂದರು, ಕಾಣ್ತಾ ಇಲ್ಲ ಸುದೀಪ್ ಸರ್. ಸರಣ ಫೈನಲಿ ಸುದೀಪ್ ಸರ್ ನೋಡಾಯ್ತು, ಎಲ್ಲ ಆಯಿತು. ಸ್ವಲ್ಪ ಇಲ್ಲಿ ಪಾರ್ಸಲ್ ತೊಗೊಳಕ್ಕೆ ಬಂದಿದೆ. ಪ್ರೊಫೆಷ್ನಲ್ ಕೊಳಿಯರು. ವಾಟರ್ ಬಾಟಲ್ ಕುಡಿದಿದ್ದೀನಿ. ಅಷ್ಟೊತ್ತು ಬಿಸಿಲಾಗಿ ನಿಂತಿದ್ದೀನಿ ಅದಕ್ಕೋಸ್ಕರ. ಹಾಗೆ ನಮ್ಮ ಫ್ರೆಂಡ್ ಇಲ್ಲಿ ವರುಣ ಇದ್ದಾನೆ. ಅವನು ಸುದೀಪ್